ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಆ್ಯಸ್ ಯು ಆಲ್ ನೋ, ರಘು ಹೇಳ್ತಿದ್ರು 200K ಆದಮೇಲೆ 200K ಸಬ್ಸ್ಕ್ರೈಬರ್ಸ್ ಆದಮೇಲೆ ಸುಷ್ಮಿತನ ನಾನು ಇನ್ನೊಂದು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಪ್ಲೀಸ್ ಆದಷ್ಟು ಬೇಗ 200K ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ ಪ್ಲೀಸ್, ಓಕೆನಾ? ಹೆಲ್ಪ್ ಆಗುತ್ತೆ ಇನ್ ಸೆನ್ಸ್ ಹೋಗ್ಬೇಕು ಅಂತ ಇದೆ ಮನಸ್ಸಲ್ಲಿ. ಸೊ ಆ್ಯಸ್ ಯು ಆಲ್ ನೋ, ನಾವು 100K ಸಬ್ಸ್ಕ್ರೈಬರ್ ಆದಾಗ ರಘು ಕರ್ಕೊಂಡು ಹೋಗ್ತೀನಿ ಅಂತಿದ್ದರು. ಅದು ಸ್ವಲ್ಪ ಲೇಟಾಗಿ ಹೋದ್ವಿ, ಯಾಕಂದರೆ ಮದುವೆ ಅದೆಲ್ಲ ಇತ್ತಲ್ಲ, ಅಂದರೆ ಎಂಗೇಜ್ಮೆಂಟ್ ಮಾಡಿದ್ವಲ್ಲ ಅದೊಂದು. ಸೊ ಅದರಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ರಘು ಹ್ಯಾಸ್ ಪ್ರಾಮಿಸ್ ಮಾಡ್ದಂಗೆ ನನ್ನನ್ನು ಯೂಟ್ಯೂಬಿಂದ ಬಂದಿದ್ದ ದುಡ್ಡಲ್ಲೇ ನನಗೆ ಫಾರಿನ್ ಟ್ರಿಪ್ ಕರ್ಕೊಂಡೋದ. ಸೊ ಈಗಲೂ ಹೇಳ್ತಿದ್ದಾನೆ 200K ಆಗಲಿ, ಇನ್ನೊಂದು ಫಾರಿನ್ ಟ್ರಿಪ್ ಹೋಗೋಣ ಅಂತೇಳಿ. ಸೊ ನೀವು ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ನೆಕ್ಸ್ಟ್ ಯಾವುದೋ ಒಂದು ಒಳ್ಳೆ ಫಾರಿನ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ತುಂಬ ಕಮೆಂಟ್ಸ್ ಎಲ್ಲ ನೋಡಿದೆ, ನೀವು ಮೇಕಪ್ ಹೇಗೆ ಮಾಡ್ಕೋತೀರಾ, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ತುಂಬ ಜನ ಕೇಳಿದ್ರಿ. ಸೊ ಎಸ್, ಇವತ್ತು ನಾನು ಸಿಂಪಲ್ ಎಲ್ಲಾದರೂ ಆಚೆ ಹೋಗ್ಬೇಕಂತಂದರೆ ನಾನು ಯೂಶ್ವಲಿ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಅಂದರೆ ಏನಾದರೂ ಫಂಕ್ಷನ್ಸ್ ಇದ್ದಾಗಷ್ಟೇ ಸ್ವಲ್ಪ ಜಾಸ್ತಿ ಮೇಕಪ್ ಹಾಕೋತೀನಿ. ಇಲ್ಲಾಂದರೆ ನಾನು ತುಂಬ ತುಂಬ ಲೆಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸೊ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಹೇಗೆ ಮೇಕಪ್ ಮಾಡ್ಕೋತೀನಿ ಅಂತೇಳಿ ಇವತ್ತು ನಾನು ನಿಮ್ಮ ಮುಂದೆ ಈ ವಿಡಿಯೋ ಮಾಡಿ ತೋರಿಸ್ತೀನಿ. ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸೊ ಈಗ ತಾನೇ ನಾನು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಏನು ಒಂದು ಝೀರೋ ಮೇಕಪ್, ಏನು ಕೂಡ ಮೇಕಪ್ ಮಾಡ್ಕೊಂಡಿಲ್ಲ. ಸೊ ನಾನು ಆಚೆ ಹೋಗ್ಬೇಕಂದ್ರೆ ಯೂಶ್ವಲಿ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತೇಳಿ ನಿಮ್ಮ ಮುಂದೆ ಇವತ್ತು ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಲೆಟ್ ಸ್ಟಾರ್ಟ್. ಈಗ ನಾನು ಮೇಕಪ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ಫಸ್ಟು ನಾನು ಹೇರ್ ಕ್ಲಿಪ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಮುಖ ತೊಳ್ಕೊಂಡು ಆದ ತಕ್ಷಣ ನಾನು ಫಸ್ಟ್ ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಸೊ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಈ ಫೇಸಸ್ ಕೆನಡಾ ಅವ್ರದ್ದು ಮಾಯ್ಶ್ಚರೈಸರ್. ಸೊ ಇದು ಯಾವುದೇ ರೀತಿಯಂಥ ಪ್ರಮೋಷನ್ ಇಲ್ಲ. ಸೊ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು ಟಿಂಟೆಡ್ ಮಾಯ್ಶ್ಚರೈಸರ್. ಸೊ ನಿಮಗೆ ನಾರ್ಮಲ್ ಮಾಯ್ಶ್ಚರೈಸರು ಸಿಗುತ್ತೆ, ಟಿಂಟೆಡ್ ಮಾಯ್ಶ್ಚರೈಸರು ಸಿಗುತ್ತೆ. ಸೊ ನಾನೀಗ ಟಿಂಟೆಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಯಾಕಂದರೆ ನಾನು ಯೂಶ್ವಲಿ ಫೌಂಡೇಶನ್ ಹಾಕೋದೇ ಇಲ್ಲ. ಸೊ ಎಲ್ಲಾದರೂ ತೀರಾ ಒಂದು ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್, ಮದುವೆಗಿದ್ವಿ ಅಂಥ ಕಡೆ ಹೋಗಬೇಕು ಅಂದಾಗ ಮಾತ್ರ ಫೌಂಡೇಶನ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ನಾನು ಯೂಸ್ ಮಾಡಲ್ಲ. ಸೊ ಟಿಂಟೆಡ್ ಅಂತ ಅಂದಾಗ ಇದು ಸ್ವಲ್ಪ ಫೌಂಡೇಶನ್ ಬೇಸ್ ಮಾಯ್ಶ್ಚರೈಸರ್ ಆಗಿರುತ್ತೆ. ಸ್ವಲ್ಪ ನೋಡಿ, ನೀವು ನೋಡ್ಬೋದು ಕಲರ್ ಕೂಡ ಈ ಫೌಂಡೇಶನ್ ಕಲರ್ ಇದೆ. ಸೊ ಈ ರೀತಿ ಇರುತ್ತೆ. ಸೊ ಇದನ್ನು ಹಚ್ಕೊಂಡಾಗ ನಮಗೆ ಫೌಂಡೇಶನ್ ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇದರಲ್ಲಿ ಸ್ವಲ್ಪ ಫೌಂಡೇಶನ್ ಬೇಸ್ ಇರುತ್ತಲ್ಲ ಅದಕ್ಕೋಸ್ಕರ. ಸೊ ನಾನೀಗ ಟಿಂಟೆಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಕಲರು ಸೇಮ್ ಫೌಂಡೇಶನ್ ಕಲರ್ ಇದೆ. ಸೊ ಫಸ್ಟು ಯಾವಾಗಲೂ ಮಾಯ್ಶ್ಚರೈಸರ್ನ ಹಚ್ಕೋಬೇಕು. ಫಸ್ಟ್ ಸ್ಟೆಪ್ಪು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಸೊ ನೀವು ಈಗಲೇ ಡಿಫ್ರೆನ್ಸ್ನ ನೋಡ್ಬಿಡ್ಬೋದು. ದಟ್ ಸ್ವಲ್ಪ ಗ್ಲೋನೆಸ್ ಕೊಡುತ್ತೆ ಟಿಂಟೆಡ್ ಮಾಯ್ಶ್ಚರೈಸರ್ ಹಚ್ಕೊಂಡ ತಕ್ಷಣ. ನಾವು ಈಗ ತಾನೇ ರೆಡಿಯಾಗಿದ್ದೀವೇನೋ ಅನ್ನೋ ಒಂದು ಗ್ಲೋನೆಸ್ನ ಕೊಡುತ್ತೆ. ಸೊ ಯು ಕ್ಯಾನ್ ಸಿ ದಟ್. ಸೊ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನೋಡಿದ್ರಾ? ಸೊ ಟಿಂಟೆಡ್ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡಿದೆ. ಸೊ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಲೈಟಾಗಿ ದಟ್ ಫೌಂಡೇಶನ್ ಗ್ಲೋ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ನೆಕ್ಸ್ಟ್ ಒನ್ ಇಸ್ ದಿಸ್ ಒನ್. ಸೊ ಇದು ಬಂದ್ಬಿಟ್ಟು ನಾನು ಎಚ್ ಕೆ ಪರ್ಮನೆಂಟ್ ಮೇಕಪ್ ಇದಕ್ಕೆ ಹೋಗ್ತೀನಲ್ಲ, ಸೊ ಅಲ್ಲಿ ತೊಗೊಂಡಿರುವಂತಹ ಇದು ಬಂದ್ಬಿಟ್ಟು ಕೂಡ ಟಿಂಟೆಡ್ ಸನ್ಸ್ಕ್ರೀನ್. ಸೊ ನೀವು ನಾರ್ಮಲ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಸೊ ನಾನು ಫೌಂಡೇಶನ್ ಏನು ಹಚ್ಕೊಳ್ಳಲ್ಲ. ನನಗೆ ಯೂಶ್ವಲಿ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಇದೆ ನನಗೆ. ಸೊ ಫೌಂಡೇಶನ್ ಹಚ್ಕೊಂಡಿಲ್ಲ ಅಂದರೆ ಸ್ವಲ್ಪ ಎದ್ದು ಕಾಣುತ್ತಲ್ವ. ಸೊ ಈ ಥರ ಟಿಂಟೆಡ್ ಯೂಸ್ ಮಾಡಿದಾಗ ಸ್ವಲ್ಪ ದಟ್ ಇದು ಈ ಪಾರ್ಟ್ ಏನಿದೆ ಅದನ್ನು ಸ್ವಲ್ಪ ಲೈಟ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಟಿಂಟೆಡ್ ಸನ್ಸ್ಕ್ರೀನ್ನೇ ಯೂಸ್ ಮಾಡ್ತೀನಿ. ನಾರ್ಮಲ್ ಆಗಿ ಈಗ ಸುಮ್ಮನೆ ಎಲ್ಲೋ ಇಲ್ಲೇ ಅಕ್ಕಪಕ್ಕ ಹೋದಾಗ ನಾನು ಯೂಶ್ವಲಿ ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗೋದೇ ಇಲ್ಲ. ಬಿಕಾಸ್ ಒಂದು ಸ್ಕಿನ್ ಏನಿದೆಯಲ್ಲ ತುಂಬ ಬೇಗ ಟ್ಯಾನ್ ಆಗ್ತೀನಿ ನಾನು, ತುಂಬ ಬೇಗ ಟ್ಯಾನ್ ಆಗ್ತೀನಿ. ಸೊ ಅದಕ್ಕೆ ನಾನು ಎಲ್ಲೇ ಆಚೆ ಹೋದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡ್ತಾನೆ ಇರ್ತೀನಿ. ಬಟ್ ಏನಾದರೂ ಈಗ ರಚ್ಚೋರ ಜೊತೆ ಎಲ್ಲೋ ಒಂದು ಮಾಲ್ಗೆ ಹೋದೆ, ಆ ಥರ ಹೋದೆ ಅಂದಾಗ ಈ ಥರ ಮೇಕಪ್ ಮಾಡ್ಕೊಳ್ಳೋದು ಅಷ್ಟೇ ನಾನು. ಇಲ್ಲ ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಸನ್ಸ್ಕ್ರೀನ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕೋತೀನಿ. ನಾನು ನಾರ್ಮಲ್ ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇದು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್ ಸನ್ಸ್ಕ್ರೀನ್ ಏನಿದೆಯಲ್ಲ ಇದನ್ನೇ ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡಿ ಲಿಪ್ಸ್ಟಿಕ್ ಹಚ್ಕೊಂಡು ಹೊರಡ್ತೀನಿ ಅಷ್ಟೇ. ಬಟ್ ಯೂಶ್ವಲ್ ಆಗಿ ಹಚ್ಕೊಳ್ಳೋದು ಅಂದರೆ ಆಚೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹಚ್ಕೊಂಡಾಗ ಸನ್ಸ್ಕ್ರೀನ್ ಟಿಂಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಸೊ ಇದೇ ಕಾಣುತ್ತೆ ಅಂತ ತೋರಿಸ್ತೀನಿ ತಾಳಿ. ನೋಡ್ತಾ ಇರ್ಬೋದು ಇದು ಕೂಡ ಕಲರು ಫೌಂಡೇಶನ್ ಕಲರೇ ಇದೆ. ಸೊ ಇದನ್ನು ನಾನು ನನ್ನ ಆಲ್ ಓವರ್ ಫೇಸ್ಗೆ ಯೂಸ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಒಂದು ಫೇಸ್
ದಟ್ ಫೌಂಡೇಶನ್ ಗ್ಲೋ ಹೇಗೆ ಕಾಣಿಸ್ತಿದೆ ಅಂತೇಳಿ. ಸೊ ನೀವು ನಾರ್ಮಲಾಗಿ ಏನೋ ಜಸ್ಟ್ ನಾರ್ಮಲ್ ಆಯಿಲ್ ಬೇಸ್ಡ್ ಮಾಯ್ಶ್ಚರೈಸರ್ ಹಚ್ಕೊಂಡಾಗ ನೀವು ಹಚ್ಕೊಂಡ ತಕ್ಷಣ ಅದು ಸ್ವಲ್ಪ ಕಪ್ಪಗೆ ಕಾಣಿಸ್ತೀವಿ ನಾವು ಯೂಶುವಲ್ ಆಗಿ. ಸೊ ಈ ಟಿಂಟೆಡ್ ಮಾಯ್ಶ್ಚರೈಸರ್ನ ಹಾಕೊಂಡಾಗ ಫೇಸು ಕೂಡ ಗ್ಲೋ ಆಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಎಸ್ ಕನ್ನಡ ಅವ್ರದ್ದು ಸ್ಟಾಪ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಜಸ್ಟ್ ಹೈಲೈಟಿಂಗ್ ಪಾರ್ಟಿಗಷ್ಟೇ, ತುಂಬ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಲ್ಲ, ಜಸ್ಟ್ ಕೆನ್ನೆ ಹತ್ರ ನೋಡಿ. ಸೊ ಈ ಪ್ರಾಡಕ್ಟ್ ಕಲರ್ ಒಂದು ಈ ರೀತಿ ಇರುತ್ತೆ. ಸೊ ಇದನ್ನು ಜಸ್ಟ್ ನಾನು ಇಂಥ ಪಾರ್ಟಲ್ಲಿ ಅಷ್ಟೇ ಹೈಲೈಟಾಗಿ ಕಾಣಲಿ ಅಂತೇಳಿ, ಆ್ಯಂಡ್ ನೋಸ್ ಹತ್ರ ಆ್ಯಂಡ್ ಇಲ್ಲಿ ಆ್ಯಂಡ್ ಇಲ್ಲಿ ಇಷ್ಟೇ ಜಾಗದಲ್ಲಿ ನಾನು ಯೂಸ್ ಮಾಡೋದು. ಸೊ ಇದನ್ನು ಚೆನ್ನಾಗಿ ಇದು ಮಾಡ್ಕೊತೀನಿ, ಬಿಕಾಸ್ ಈ ಪಾರ್ಟ್ಗಳು ಸ್ವಲ್ಪ ಶೈನಿಂಗ್ ಕಾಣಲಿ ಅಂತೇಳಿ. ಸೊ ನಾವು ಸಣ್ಣಗೆ ಹೋದ ತಕ್ಷಣ ಈ ಪಾರ್ಟು ಚೆನ್ನಾಗಿ ಗ್ಲೋ ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ಪಾರ್ಟಲ್ಲಿ ಮಾತ್ರ ನಾನು ಹಚ್ಕೋತೀನಿ. ಆ್ಯಂಡ್ ನಾನು ಫುಲ್ ಆಲ್ ಓವರ್ ಫೇಸ್ ಯೂಸ್ ಮಾಡಲ್ಲ, ಜಸ್ಟ್ ಹೈಲೈಟಿಂಗ್ ಪಾರ್ಟ್ ಏನಿದೆ ಅಷ್ಟು ಮಾತ್ರ. ಯೂಶ್ವಲಿ ನಾವು ಹೈಲೈಟ್ ಅಂದರೆ ಇಲ್ಲಿ ಹಾಕೋತೀವಿ, ಹೇಳಿ ಈ ಪಾರ್ಟ್ಗೆ ಹಾಕೋತೀವಿ, ಆ್ಯಂಡ್ ಇಲ್ಲಿ ಹಾಕೋತೀವಿ, ಆ್ಯಂಡ್ ಇಲ್ಲಿ ಹಾಕೋತೀವಿ, ಆ್ಯಂಡ್ ನೋಸ್ಗೆ ಹಚ್ಕೋತೀವಿ, ಇಲ್ಲಾಂದರೆ ಇಲ್ಲಿ ಸ್ವಲ್ಪ ಹಚ್ಕೋತೀವಿ. ಸೊ ನಾನು ಅಷ್ಟೇ ಸ್ಟಾಪ್ ಕ್ರೀಮ್ ತೊಗೊಂಡು ಅಷ್ಟೇ ಜಾಗದಲ್ಲಿ ಹಚ್ಕೊಳ್ಳೋದು. ಸೊ ನೀವು ನೋಡ್ತಾ ಇರ್ಬೋದು ದಟ್ ಶೈನಿಂಗ್, ದಟ್ ಹೈಲೈಟಿಂಗ್ ಗ್ಲೋ ಹೇಗೆ ಕಾಣಿಸ್ತಿದೆ ಫೇಸಲ್ಲಿ ಅಂತೇಳಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಬಂದ್ಬಿಟ್ಟು ಕಾಜಲ್. ಸೊ ಇಷ್ಟ ಬಂದಿದ್ದು ಕಾಜಲ್ನ ಯೂಸ್ ಮಾಡಿ, ನಾನು ಹೇಳಿದ್ದೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಸೊ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂದರೆ ಎಲೈಟಿನ್ ಅವ್ರದ್ದು ಐ ಡ್ರಾಮಾ ಬೋಲ್ಡ್ ಬ್ಲ್ಯಾಕ್. ಸೊ ಇದನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲಿಪ್ ಲೈನ್. ನಾನು ಲಿಪ್ ಲೈನರ್ ಇಲ್ಲದೆ ಆಚೆನೇ ಹೋಗಲ್ಲ, ನಂಗೆ ಲಿಪ್ ಲೈನರ್ ಅಂದರೆ ತುಂಬ ಇಷ್ಟ. ಲಿಪ್ ಲೈನರ್ ಹಚ್ಕೋತೀನಿ ಜಾಸ್ತಿ. ಈ ಲಿಪ್ ಲೈನರ್ ಬಂದ್ಬಿಟ್ಟು ಯಾವುದೋ ಈ ಆಚೆಗಡೆ ನಾರ್ಮಲಾಗಿ ಶಾಪಲ್ಲಿ ಸಿಗುತ್ತಲ್ಲ, ಒಂದು 20 ರೂಪೀಸ್ ಅಷ್ಟೇ ಇದು. ಸೊ ಎಲ್ಲ ಔಟ್ಲೈನು ಕ್ಲೀನಾಗಿ ಹಚ್ಕೋಬೇಕು. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಲಿಪ್ಸ್ಟಿಕ್ ಹಚ್ಕೊತೀನಿ. ಸೊ ಇದು ನಾನು ಸ್ಟೈಲ್ಮಿಯನ್ನಲ್ಲಿ ತೊಗೊಂಡಿದ್ದು. ಸೊ ಐ ಮೀನ್ ಕಲರ್ ತುಂಬ ಚೆನ್ನಾಗಿತ್ತು. ಸೊ ನನ್ನ ಒಂದು ಲಿಪ್ಸಿಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ಕಲರ್ನ ತೊಗೊಂಡೆ. ಸೊ ಇದನ್ನು ಹಚ್ಕೋತೀನಿ. ಸೊ ಇಷ್ಟೇ ನಾನು ಮಾಡ್ಕೊಳ್ಳೋಂತಹ ಮೇಕಪ್ಪು. ಸೊ ಆಚೆ ಹೊರಡ್ಬೇಕಂದ್ರೆ ಈ ರೀತಿ ಮೇಕಪ್ ಮಾಡಿಕೊಂಡು ಜಸ್ಟ್ ಏರ್ಸ್ ಬಿಟ್ಕೊಂಡು, ಲೂಸ್ ಏರ್ಸಿಂಗ್ ಬಿಟ್ಕೊಂಡು, ಇಲ್ಲ ಏನೋ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಆಚೆ ಹೋಗ್ತೀನಿ ಅಷ್ಟೇ. ಇಷ್ಟು ಬಿಟ್ಟರೆ ಇದ್ರ ಮೇಲೆ ನಾನು ಯಾವ ಪ್ರಾಡಕ್ಟ್ ಹಾಕೋದಿಲ್ಲ. ಸೊ ಇನ್ನೇನು ಜಾಸ್ತಿ ಹಾಕಿದ್ರೆ ಐಲೈನರ್ ಹಾಕೋತೀನಿ ಅಷ್ಟೇ. ಐಲೈನರು ನಾನು ತುಂಬ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಇಷ್ಟೇ ನನ್ನ ಮೇಕಪ್ ಲುಕ್ಕು. ನಾನು ಆಚೆ ಹೊರಡ್ಬೇಕಂದ್ರೆ ಇಷ್ಟು ಬಿಟ್ಟರೆ ನಾನು ಇನ್ಯಾವ ಪ್ರಾಡಕ್ಟು ಯೂಸ್ ಮಾಡಲ್ಲ. ಸೊ ಎಸ್, ತುಂಬ ಜನ ಕೇಳ್ತಿದ್ರಿ ಈ ವಿಡಿಯೋ ಮಾಡಿ, ನೀವು ಹೇಗೆ ಮೇಕಪ್ ಮಾಡ್ಕೊತೀರಾ ಅಂತೇಳಿ ವಿಡಿಯೋ ಮಾಡಿ ಅಂತೇಳಿ. ಸೊ ಇಷ್ಟೇ ನನ್ನ ಔಟ್ ಗೋಯಿಂಗ್ ಮೇಕಪ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನನ್ನು ಅವನು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಪ್ಲೀಸ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನನಗೋಸ್ಕರ ಅಟ್ಲೀಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ಸ್ ಆಲ್. ಲವ್ ಯು ಆಲ್. ಬಾಯ್.